ಮುಖದಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆ ಆಗ್ತಾ ಇದೆ, ಇಲ್ಲ ಪಿಂಪಲ್ ಆಗ್ತಾ ಇದೆ, ಮುಖ ಏನೋ ಗ್ಲೋ ಇಲ್ಲ, ಹಾಗೆ ಏನಾದ್ರೂ ನಿಮ್ಗೆ ಸಮಸ್ಯೆ ಅಂತ ಅನ್ಸಿದ್ರೆ ಖಂಡಿತ ಈ ಸೋಪನ್ನ ಒಮ್ಮೆ ನೀವು ಯಾಕೆ ಟ್ರೈ ಮಾಡಬಾರ್ದು? ಖಂಡಿತ ಟ್ರೈ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಾ. ಮೊದಲ ಬಾರಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯೂಸ್ಫುಲ್ ಆಗಿರುವ ವಿಡಿಯೋಸ್ಗಳೇ ಬರ್ತಾ ಇರುತ್ತೆ, ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನು ಸೋಪ್ ಮಾಡೋದಕ್ಕೆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿರುವಂತಹ ಗೋಟ್ ಮಿಲ್ಕ್ ಸೋಪ್ ಬೇಸ್ ಅನ್ನೇ ಯೂಸ್ ಮಾಡ್ತೀನಿ. ಗೋಟ್ ಮಿಲ್ಕ್ ಸೋಪ್ ಬೇಸ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ನ್ಯಾಚುರಲ್ ಗ್ಲೋ ಕೊಡೋದಕ್ಕೆ ಇದು ಕೂಡ ಒಂದು ಕಾರಣವಾಗಿರುತ್ತೆ. ಸ್ವಲ್ಪ ಕಾಸ್ಟ್ಲಿ ಇದ್ರೂ ಕೂಡ ಚೆನ್ನಾಗಿ ರಿಸಲ್ಟ್ ಕೊಡಬೇಕು ಅಂದ್ರೆ ನಾವು ಈ ತರ ಮಾಡ್ಲೇಬೇಕಾಗತ್ತೆ. ತುಂಬಾ ಜನ ಮೆಸೇಜ್ ಹಾಕಿದ್ರು, ನಾವು ಸೋಪ್ ಟ್ರೈ ಮಾಡ್ತಾ ಇದೀವಿ, ಸಾಫ್ಟ್ ಬರ್ತಾ ಇದೆ ಅಂತ. ಖಂಡಿತ, ಯಾಕಂದ್ರೆ ಸರಿಯಾದ ಪ್ರಮಾಣ ತುಂಬಾ ಮುಖ್ಯವಾಗಿರುತ್ತೆ. ಇಲ್ಲಿ ಸರಿಯಾದ ಪ್ರಮಾಣದ ಅಳತೆ ಇಲ್ಲ ಅಂದಾಗ ಸೋಪು ಸಾಫ್ಟ್ ಆಗುತ್ತೆ, ಎಲ್ರಿಗೂ ಮಾಡೋದಕ್ಕೆ ಆಗಲ್ಲ. ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ನನ್ನ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಇಲ್ಲಿ ನಾನು ಮಾಡಿರುವಂತ ಸೋಪಿಗೆ ತುಂಬಾ ಒಂದು 5-6 ಬಗೆಯ ಹರ್ಬನ್ನ ಹಾಕಿದ್ದೀನಿ. ಬೀಟ್ರೂಟ್ ಪೌಡರ್ ಆಗಿರ್ಬೋದು, ಮಂಜಿಷ್ಟ ಪೌಡರ್, ಬೀಟ್ರೂಟ್ ಹಾಗೆ ಕಾಫಿ ಪೌಡರ್ ಎಲ್ಲದನ್ನ ಹಾಕೊಂಡು ಮಾಡ್ತಾ ಇದ್ದೀನಿ. ಸೊ ಇದು ನಿಮ್ಗೆ ಏನ್ ಮಾಡತ್ತೆ ಅಂದ್ರೆ ಒಂಥರ ಕ್ಲೆನ್ಸಿಂಗ್ ಆಗಿರುತ್ತೆ, ಗ್ಲೋ ಬರೋದಕ್ಕೆ, ಮತ್ತೆ ಡಾರ್ಕ್ ಇದ್ರೆ ಮುಖ ಸ್ವಲ್ಪ ಲೈಟ್ ಆಗ್ತಾ ಹೋಗೋದಕ್ಕೆ, ನಮ್ಮ ಮೆಲನಿನ್ ಅಂಶ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮುಖದಲ್ಲಿರೋದು ತುಂಬಾನೇ ಹೆಲ್ಪ್ ಆಗತ್ತೆ ಅಂತ ಹೇಳ್ಬೋದು. ನನ್ನನ್ನು ನೋಡಿದವ್ರು ತುಂಬಾ ಜನ ಕೇಳ್ತಾ ಇದ್ರು ಏನ್ ಹಚ್ಚುತ್ತಿದ್ರಿ ಅಂತ. ನನ್ನ ಸೀಕ್ರೆಟೇ ನನ್ನ ಸೋಪ್ ಅಂತ ಹೇಳ್ಬೋದು ಕರೆಕ್ಟ್ ಆಗಿ. ಹಾಗೆ ಇದಕ್ಕೆ ನಿಮ್ಗೆ ಏನಾಗುತ್ತೆ ಇದೆ ವಿಟಮಿನ್ ಇ ಕ್ಯಾಪ್ಸೂಲ್ ಒಂದೆರಡು ಹಾಕೊಂಡೆ, ಸ್ವಲ್ಪ ಗ್ಲಿಸರಿನ್ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾನು ಕೇಸರಿಯನ್ನ ಕೂಡ ಇದಕ್ಕೆ ಆಡ್ ಮಾಡ್ಕೋತೀನಿ. ಇಷ್ಟೆಲ್ಲದನ್ನ ಹಾಕೊಂಡು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮುಖಕ್ಕೆ ಒಂದೊಳ್ಳೆ ಗ್ಲೋನೆಸ್ ಬರುತ್ತಾ ಇಲ್ವಾ ಅಂತ ನೀವೇ ಯೋಚನೆ ಮಾಡಿ. ಆಯಿಲು ಕೂಡ ಅಷ್ಟೇ, ಎಲ್ಲ ಗಾಣದ ಎಣ್ಣೆನೆ ಯೂಸ್ ಮಾಡ್ತೀನಿ, ನ್ಯಾಚುರಲ್ ಆಗಿರುವಂತದ್ದು, ಯಾವುದೇ ಫಾರ್ಮ್ ಎಣ್ಣೆಯನ್ನ ಯೂಸ್ ಮಾಡೋದಿಲ್ಲ. ಹಾಗೆ ಸ್ವಲ್ಪ ಪ್ರೆಗ್ನೆನ್ಸಿ ಬೇಕನ್ನೋರು ಕೂಡ, ನಾನು ತುಂಬಾ ಜನ ಪ್ರೆಗ್ನೆನ್ಸಿ ಇರಲಿ ಬೇಕು ಅಂತ ಹೇಳ್ತಾರೆ ಪರಿಮಳಕ್ಕೋಸ್ಕರ, ಅದನ್ನು ಕೂಡ ಆಡ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಪ್ರೆಗ್ನೆನ್ಸಿ ಸ್ವಲ್ಪ ಆಡ್ ಮಾಡಿದ್ದೀನಿ, ಸ್ಯಾಂಡಲ್ವುಡ್ ಪ್ರೆಗ್ನೆನ್ಸಿ ಇದನ್ನ ಹಾಕೊಂಡು ನಾನು ಇವಾಗ ಸೋಪನ್ನ ರೆಡಿ ಮಾಡ್ಕೊಂಡೆ. ನಿಮ್ಗೆ ಕಂಪ್ಲೀಟ್ ಆದ ಸ್ಟೆಪ್ಸ್ ಬೇಕು, ಇಲ್ಲ ಸೋಪ್ ಹೇಗ್ ಮಾಡೋದು ನಮ್ಗೆ ಫ್ರೀಯಾಗೆ ಕಲ್ಸ್ಕೊಡಿ ಅಂತ ಹೇಳಿದ್ರೆ, ಸರಿಯಾದ ಅಳತೆ ಬೇಕು, ಏನಾದ್ರೂ ಡೌಟ್ಸ್ ಇದ್ರೆ ನಿಮ್ಗೆ ಕ್ಲಿಯರ್ ಆಗ್ಬೇಕಂದ್ರೆ ಖಂಡಿತ ನನ್ನ ಮೇಲ್ಗಡೆ ವಾಟ್ಸಪ್ ನಂಬರ್ ಇದೆ ಅಲ್ವಾ, ಅಲ್ಲಿ ನೀವು ಕಾಲ್ ಮಾಡ್ಬಿಟ್ಟು ನನ್ನನ್ನ ಕೇಳ್ಬೋದು. ನನ್ಗೆ ಗೊತ್ತಿರುವಷ್ಟು ಮಟ್ಟಿಗೆ ನಾನು ನಿಮ್ಗೆ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನ್ನ ಬಳಿ ಪಂಚಲೋಹ ಆಗಿರ್ಬೋದು, ಸಾರಿ ಹೋಲ್ಸೇಲ್ ಇಂದ ನಮ್ಗೆ ಡೈರೆಕ್ಟ್ ಆಗಿ ಸಾರಿಗಳು ಬರ್ತಾ ಇರುತ್ತೆ. ಸೊ ನೀವು ಸೇಲ್ ಮಾಡಿ ಅಂತ ತುಂಬಾ ಜನ ಆಫರ್ ಕೊಟ್ಟಿದ್ರು, ಮೇನ್ ಮ್ಯಾನುಫ್ಯಾಕ್ಚರ್ ಅವರೇ. ಸೊ ಹಾಗಾಗಿ ನಾನು ಕೆಟಲಾಗ್ ಅನ್ನ ನನ್ನ ವಾಟ್ಸಪ್ ಚಾನಲ್ ಅಲ್ಲಿ, ದೀಪಾಸ್ ಕನಸು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬೇಕಾದವರು ಅಲ್ಲಿ ಆ ಡಿಸೈನ್ ಅನ್ನ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೋಬಹುದು. ತಗೊಂಡವ್ರು ಎಲ್ಲರೂ ಕ್ವಾಲಿಟಿ ಚೆಕ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ರಿವ್ಯೂ ಮಾಡಿದ್ದಾರೆ. ಸೊ ಒಮ್ಮೆ ಬೇಕಾದ್ರೆ ನೀವು ಕೂಡ ಟ್ರೈ ಮಾಡ್ಬೋದು. ಹಾಗೆ ಈ ಸೋಪ್ ಏನಾದ್ರೂ ನಿಮ್ಗೂ ಬೇಕಾಗಿದ್ದಲ್ಲಿ ಖಂಡಿತ ನನ್ನ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ವಿಚಾರಿಸ್ಕೊಳ್ಬಹುದು. ಯಾರಿಗೆಲ್ಲ ಯಾವ ಟೈಪ್ ಸೋಪ್ ಬೇಕಂತ ಕೇಳಿದ್ರು ಕೂಡ ಮಾಡ್ಕೊಡ್ತೀನಿ. ತುಂಬಾ ಜನ ಕೋಸಿಕ್ ಆಸಿಡ್ ಹಾಕ್ಬಿಟ್ಟು ಸೋಪ್ ಬೇಕು ಅಂತ ಕೇಳಿದೀರಾ, ಮುಂದಿನ ದಿನದಲ್ಲಿ ಅದನ್ನು ಕೂಡ ನಾನು ಮಾಡ್ಕೊಡ್ತಾ ಇದ್ದೀನಿ. ತುಂಬಾ ಜನ ಹೇರ್ ಆಯಿಲ್ ಕೇಳಿದೀರಿ, ಎಲ್ರಿಗೂ ಕೂಡ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಡಕ್ಕೆ ರೆಡಿ ಇದ್ದೀನಿ. ಸೊ ನಿಮ್ಗೆ ಏನ್ ಬೇಕು, ನಿಮ್ಗೆ ಯಾವ ತರ ಐಟಮ್ ಹೋಮ್ ಮೇಡ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.